ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಪಿಕಾಟ್ ಕ್ರೋಶಾ ಕುಚ್ಚು ಡಿಸೈನು. ಇದಕ್ಕೆ ನೀವು 500 ಇಂದ 550 ಅಥವಾ 600ವರೆಗೂ ಚಾರ್ಜಸ್ ಮಾಡ್ಕೋಬಹುದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳನ್ನ ನೋಡ್ಕೊಳ್ಳೋಣ. ನಾನಿಲ್ಲಿ ಡ್ರಮ್ ಬೀಡ್ಸು, ಬ್ರೈಡಲ್ ಬೀಡು, ಸ್ಮಾಲ್ ಮತ್ತು ಲೀಫ್ ಬೀಡು, ಈ ರೀತಿ 4 ಥರದ ಬೀಡ್ಸ್ಗಳನ್ನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 4 ರೀತಿಯಾದಂಥ ಬೀಡ್ಸ್ಗಳು ಬೇಕು ಈ ಡಿಸೈನ್ಗೆ. ಮತ್ತು ಕತ್ರಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ದೊಡ್ಡ ಕಣ್ಣಿನ ಸೂಜಿ, ಜರಿ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ನೋಡಿ, ನಾವು ದಾರದ ತುದಿಗೆ ಗಂಟಾಕಿಟ್ಕೊಂಡು ಕೂಡ ಡಿಸೈನ್ನ ಶುರು ಮಾಡ್ಬೋದು, ಅಥವಾ ದಾರನ ಡೈರೆಕ್ಟಾಗಿ ಸೀರೆಗೂ ಕೂಡ ಗಂಟಾಕೊಳ್ಬೋದು. ನಾನಿಲ್ಲಿ ದಾರದ ತುದಿಗೆ ಗಂಟಾಕಿಟ್ಕೊಂಡು ನೋಡಿ ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡಿದ್ದೆ. ನೀಡಲ್ ಸಹಾಯದಿಂದ ದಾರನ ಈ ರೀತಿ ಮೇಲಕ್ಕೆ ಎತ್ಕೊಂಡಾಗ ನಿಮಗೆ ದಾರದ ಗಂಟು ಸೀರೆ ಹಿಂಭಾಗಕ್ಕೆ ಕುತ್ಕೊಳ್ಳುತ್ತೆ. ಈ ರೀತಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನಾವು ಅದ್ರ ಪಕ್ಕ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. ಈ ರೀತಿ 2 ಬಾರಿ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಸೀರೆಗೆ ಕರೆಕ್ಟಾಗಿ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 2 ಬಾರಿ ಲಾಕ್ಗಳನ್ನ ಮಾಡ್ಕೋಬೇಕು. 2 ಬಾರಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಇವಾಗ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಏನು ಬ್ರೈಡಲ್ ಬೀಡ್ ಅಂತ ಹೇಳಿದ್ನಲ್ಲ, ಆ ಬೀಡನ್ನ ನಾನಿವಾಗ ಮೊದಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ, ಆನಂತರ ಸೀರೆಗೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಅದಾದಮೇಲೆ ಅದ್ರ ಪಕ್ಕ ಮತ್ತೆ ಒಂದು ಲಾಕ್, 2 ಬಾರಿ ಲಾಕ್ ಮಾಡಬೇಕು. ಸೊ 2 ಬಾರಿ ಲಾಕ್ ಆದಮೇಲೆ ಇವಾಗ ಮತ್ತೆ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಇವಾಗ 2 ಬಾರಿ ಲಾಕ್ ಮಾಡಿ. 2 ಬಾರಿ ಲಾಕ್ ಮಾಡಿದ್ಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ಒಂದೇ ಬಾರಿ ಲಾಕ್ ಬರುತ್ತೆ. ಇಲ್ಲಿ ನಾನು ಇವಾಗ ಡ್ರಮ್ ಬೀಡ್ ತಗೊಂಡಿದ್ದೀನಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೇ ಲಾಕ್ ಮಾಡಿರೋದು ನಾನು ಡ್ರಮ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕಬೇಕು. ಸಿಂಗಲ್ ಲಾಕ್ ಬೀಡ್ ಆ್ಯಡ್ ಮಾಡೋಕ್ಕೆ ಮುಂಚೆ ಆ್ಯಡ್ ಮಾಡಿದ್ಮೇಲೆ 2 ಸಲನೂ ಸಿಂಗಲ್ ಲಾಕ್ ಬರುತ್ತೆ. ಇವಾಗ ಡಬಲ್ ಲಾಕ್, 2 ಲಾಕ್ಗಳನ್ನ ಮಾಡಬೇಕು. 3 ಚೈನ್ ಆದಮೇಲೆ 2 ಬಾರಿ ಲಾಕ್ ಮಾಡಬೇಕು. 2 ಬಾರಿ ಲಾಕ್ ಮಾಡಿ ಮತ್ತೆ 4 ಚೈನ್ಗಳನ್ನ ಹಾಕಬೇಕು. 2 ಬಾರಿ ಲಾಕ್ ಮಾಡಬೇಕು. 4 ಚೈನ್ಗಳನ್ನ ಹಾಕಿ 2 ಬಾರಿ ಲಾಕ್ ಮಾಡಬೇಕು. ಇವಾಗ ಮತ್ತೆ ಒಂದು ಬ್ರೈಡಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 2 ಬಾರಿ ಲಾಕ್ ಮಾಡಬೇಕು. ಸೊ ಈ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೆಕ್ಸ್ಟು 4 ಚೈನ್. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಬಾರಿ ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀವು ಇಷ್ಟು ಮಾಡಿಕೊಂಡ್ರೆ ನಿಮಗೆ ಕಂಟಿನ್ಯೂ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ರೀತಿನಲ್ಲಿ ಕಾಣಿಸುತ್ತೆ ನಿಮಗೆ. ಬೇಸ್ ಲೈನು ತುಂಬ ನೀಟಾಗಿ ಕುತ್ಕೊಂಡಿದೆ ನೋಡಿ, ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ. ಈ ರೀತಿ ನಾವು ಬೇಸ್ ಲೈನ್ನ ಮಾಡ್ಕೋಬೇಕು. ಆ್ಯಕ್ಚುಲಿ ರಿಂಕಲ್ಸ್ಗಳು ನಮಗೆ ಬರಬಾರ್ದು. ಆ ರೀತಿ ಮಾಡಿಕೊಂಡ್ರೇ ಡಿಸೈನು ಚೆನ್ನಾಗಿ ಬರೋದು. ಇವಾಗ ನೋಡಿ, 4 ಚೈನ್ ಆದಮೇಲೆ 3 ಚೈನ್ ಬರುತ್ತೆ. ಅದಾದಮೇಲೆ ಸಿಂಗಲ್ ಲಾಕ್ ಬರುತ್ತೆ. ನೆಕ್ಸ್ಟು ಡ್ರಮ್ ಬೀಡು, ಮತ್ತು 3 ಚೈನ್ ಬರುತ್ತೆ, ಡಬಲ್ ಲಾಕ್ ಬರುತ್ತೆ.
ಸೊ ನಾವು ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ನಾನು ಫಾಸ್ಟ್ ಫಾರ್ವರ್ಡಿಂಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದಷ್ಟು ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸೋದು ಗೊತ್ತಾಗುತ್ತೆ ಅಲ್ಲ ಹೆಂಗೆ ಮಾಡ್ಕೊಂಡಿದ್ದೀವಿ ಏನು ಅನ್ನೋದು. ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಮತ್ತು ಆದಷ್ಟು ನೀವು ಬೇಕಾದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೊಸ್ದಾಗಿ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮುಂದಕ್ಕಂತೂ ಲಾಕ್ ಮಾಡಲೇಬೇಡಿ. ಸೀರೆನಲ್ಲಿ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರಬಾರ್ದು. ನೀವು ಹೊಸ್ದಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆದಷ್ಟು ಸ್ವಲ್ಪ ಸ್ಟಿಫ್ ಆಗಿರುವಂಥ ಸೀರೆಗಳನ್ನ ತಗೊಳ್ಳಿ. ಸಾಫ್ಟ್ ಸೀರೆಗಳಲ್ಲಿ ಸ್ವಲ್ಪ ರಿಂಕಲ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಕಲಿಯುವಾಗ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಒಂದಷ್ಟು ಮಾಡ್ಕೊಂಡಿದ್ದೀನಲ್ಲ, ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನಮಗೆ ಬೇಸ್ ಲೈನ್ ಬರುತ್ತೆ. ಇದೇ ರೀತಿ ಪೂರ್ತಿ ಮಾಡ್ಕೊಂಡು ಬರೋಣ. ನಾನೀಗ ಕಂಪ್ಲೀಟ್ ಮಾಡಿದ್ದೀನಿ ಬೇಸ್ ಲೈನು. ಈಗ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ದಾರದಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನೋಡಿ, ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಫಸ್ಟ್ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ಲ, ಆ 2 ಲಾಕ್ ಮಾಡಿರ್ತೀವಲ್ಲ, ಆ 2 ಲಾಕ್ ಮೇಲೆ ಈ ದಾರನ ಈ ರೀತಿ ನಾನು ಪೂರ್ತಿ ಮೇಲಕ್ಕೆ ಎತ್ಕೊಂಡು 1-2 ಗಂಟೆ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಈಗ ಮಾಡೋದು, ಮುಂಚೆ ಎಲ್ಲ ನಾನು ಇದೇ ಥರ ಗಂಟು ಹಾಕಿಟ್ಕೊಂಡೇ ಮಾಡ್ತಾ ಇದ್ದಿದ್ದು. ಗಮ್ ಹಾಕಿ ಅಂಟಿಸ್ತಾ ಇದ್ದೆ. ಕೊನೆಗೆ ನೋಡಿ ಈ ರೀತಿ ಗಂಟು ಹಾಕ್ಕೊಂಡ್ಬಿಟ್ಟು ಕುಚ್ಚೊಳಗಡೆಗೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೆ ಆ ದಾರನ. ಆ ರೀತಿ ಮಾಡ್ಕೋಬಹುದು ನಾವು. ಈಗ ಗಂಟು ಹಾಕ್ಕೊಂಡಿದ್ದಾದಮೇಲೆ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನೇ ಹಾಕಿ. ಮತ್ತು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಯಾವ ರೀತಿ ಚೈನ್ ಹಾಕಿರ್ತೀರ ಅದೇ ರೀತಿನಲ್ಲಿ ಮಾಡ್ಕೊಂಡ್ರೇ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನು ಕರೆಕ್ಟಾಗಿ ಬಂದು ಲಾಕ್ ಮೇಲೆ ಲಾಕ್ ಕೂತ್ಕೊಳ್ಳುತ್ತೆ. ಅದನ್ನು ಮಿಸ್ ಮಾಡ್ದಿರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ನಾನು ಇವಾಗ ಸ್ಮಾಲ್ ರೌಂಡ್ ಬೀಡನ್ನ ತಗೊಳ್ತಾ ಇದ್ದೀನಿ. 3 ಬೀಡ್ಗಳನ್ನ ತಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಬೀಡ್ ಹಾಕಬೇಕು, ಲಾಕ್ ಮಾಡಬೇಕು, ಒಂದು ಬೀಡ್ ಹಾಕ್ಕೋಬೇಕು, ಅದನ್ನು ಲಾಕ್ ಮಾಡಬೇಕು, ಮತ್ತು ಒಂದು ಬೀಡು ಲಾಕ್. 3 ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡಿದ ನಂತರ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ಮಾಲ್ ರೌಂಡ್ ಬೀಡನ್ನ ತಗೊಳ್ತಾ ಇದ್ದೀನಿ. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಅಟ್ ಎ ಟೈಮ್ 3 ಬೀಡ್ಸ್ಗಳನ್ನ ನೀಡಲ್ಗೆ ಹಾಕ್ಕೊಂಡು ನಾನು ಡಿಸೈನ್ನ ಮಾಡ್ಕೋತೀನಿ. ಹೊಸದಾಗಿ ಕಲಿತಾ ಇದ್ದರೆ ನೀವು 2 ಬೀಡ್ಗಳನ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡಿಸೈನ್ ಬೇಗ ಹೋಗುತ್ತೆ ಅನ್ನೋ ಕಾರಣ ಬೇಗ ಮಾಡ್ಬೋದು. ನೋಡಿ, 3 ಬೀಡ್ಸ್ನು ನಾನು ಅಟ್ ಎ ಟೈಮ್ಗೆ ಹಾಕಿರೋದ್ರಿಂದ ಒಂದೇ ಸತಿಗೆ ಆ್ಯಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅದೇ ನೀವು ಒಂದು ಬೀಡ್ ಆ್ಯಡ್ ಮಾಡಬೇಕು, ಮತ್ತು ನೀಡಲ್ನ ಕೈ ಎತ್ತಬೇಕು, ನೀಡಲ್ನ ಆ್ಯಡ್ ಮಾಡ್ಕೋಬೇಕು, ಬೀಡನ್ನ ನೀಡಲಿಗೆ ತಗೋಬೇಕು, ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈಗ ಆ್ಯಡ್ ಮಾಡಿದ್ಮೇಲೆ ನೋಡಿ, ಇವಾಗ 2 ಲಾಕ್ಗಳು ಮಾಡಿರ್ತೀವಲ್ಲ, ಆ 2 ಲಾಕ್ ಮೇಲೆ ಲಾಕ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. 2 ಲಾಕ್ ಇರುತ್ತಲ್ಲ, 2 ಲಾಕ್ ಮಧ್ಯದಲ್ಲಿ 2 ಲಾಕ್ ಮಧ್ಯಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ ಇದು. ಇವಾಗ ನೆಕ್ಸ್ಟು ಡ್ರಮ್ ಬೀಡ್ ಇದೆಯಲ್ಲ, ಅದ್ರ ಕೆಳಗಡೆಗೆ ನಾವು ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. 3 ಚೈನ್ ಗ್ಯಾಪ್ ಒಳಗಡೆಗೆ ಒಮ್ಮೆ ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡಿದ್ಮೇಲೆ ಡ್ರಮ್ ಬೀಡ್ ಕೆಳಗಡೆ ಒಂದು ಥ್ರೆಡ್ ಲೈನ್ ಇದೆ ಅಲ್ಲ, ಅದಕ್ಕೆ ನಾನು ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಬೇಕು. ಒಂದು ಕಂಬ ಮಾಡಿದ್ಮೇಲೆ ನೋಡಿ, ಪಿಕಾಟ್ ಡಿಸೈನ್ ಇದು. ಸೊ ಹಾಗಾಗಿ 3 ಚೈನ್ ಹಾಕ್ಕೊಳ್ಳಿ. ಕಂಬ ಆದಮೇಲೆ ಆ ಕಂಬದ ಮೇಲ್ಗಡೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಅದೇ ರೀತಿ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ಆ ಥ್ರೆಡ್ ಲೈನ್ ಏನಿತ್ತು ಅದರೊಳಗಡೆಯಿಂದ ದಾರನ ನೀಡಲ್ನ ಹಾಕಿ ದಾರ ಮೇಲಕ್ಕೆ ಎತ್ಕೊಳ್ಳಿ. 2 1 2 1 2 1 ಈ ರೀತಿ 3 ಬಾರಿ ಬರುತ್ತೆ. ಅದಾದಮೇಲೆ 3 ಚೈನ್ ಹಾಕ್ಕೋಬೇಕು, ಕಂಬದೊಳಗಡೆಗೆ ಲಾಕ್ ಮಾಡಬೇಕು. ಸೊ ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೀವು ಇಲ್ಲೇನು ನಮಗೆ ಅಷ್ಟೇ ಇಷ್ಟೇ ಅನ್ನೋದು ಏನಿಲ್ಲ, ಎಷ್ಟು ಹಿಡಿಸುತ್ತೆ ನೋಡಿ. ಅಂದರೆ 10 11 ಕಂಬಗಳು ಬರ್ಬೋದು. ಏಕೆಂದರೆ ಪಿಕಾಟ್ ಡಿಸೈನ್ ಬೇರೆ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ತುಂಬ ಜಾಸ್ತಿಯಾಗಿ ಮಾಡಿದ್ರೆ ರಿಂಕಲ್ಸ್ ಬಂದುಬಿಡುತ್ತೆ. ಆರ್ಚು 10ರಿಂದ 11 ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 10 ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಇವಾಗ 3 ಚೈನ್ ಗ್ಯಾಪ್ ಒಳಗಡೆಗೆ ಫಸ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 2 ಲಾಕ್ಗಳಿದೆಯಲ್ಲ, ಅದು 2 ಲಾಕ್ ಮಧ್ಯದಲ್ಲಿ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. 10 ಕಂಬಗಳನ್ನ ಮಾಡಿದ್ದೀನಿ. ನಮಗೆ ಈ ರೀತಿ ಆರ್ಚ್ ಬರುತ್ತೆ. ಇದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ 2 ಲಾಕ್ ಇದೆಯಲ್ಲ, ಆ 2 ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಆರ್ಚ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ನ ಮಾಡ್ಬೋದು. ಇವಾಗ ಮತ್ತೆ ಸ್ಮಾಲ್ ರೌಂಡ್ ಬೀಡ್ಗಳು 3 ಬೀಡ್ಗಳು
ಬೀಡ್ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಒಂದು ಬೀಡನ್ನ ಲಾಕ್ ಮಾಡಬೇಕು, ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡಬೇಕು. ಸೊ ಈ ರೀತಿ 3 ಬೀಡ್ಗಳನ್ನ ತಗೊಳ್ಳಿ. ಅದಾದಮೇಲೆ ಲೀಫ್ ಬೀಡು, ಮತ್ತು ಲೀಫ್ ಬೀಡು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅದು ಒಂದು ಕಡೆ ಕ್ರಾಸ್ ಆಗಿರೋ ಥರ ಇರುತ್ತೆ. ಆದಷ್ಟು ಎಲ್ಲ ಲೀಫ್ ಬೀಡು ಒಂದೇ ಕಡೆಗೆ ಕ್ರಾಸ್ ಆಗಿರೋ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಶ್ವಲಿ ಅದನ್ನು ಫಾಲೋ ಮಾಡ್ತೀನಿ. ಅದಕ್ಕೋಸ್ಕರ ಸ್ಟ್ರೈಟಾಗಿರಲ್ಲ, ಅದು ಗೊತ್ತಲ್ಲ, ಒಂದು ಕಡೆ ಕ್ರಾಸ್ ಇರುತ್ತೆ. ನಾನು ಎಲ್ಲ ಬೀಡನ್ನ ಆ್ಯಡ್ ಮಾಡುವಾಗ ಒಂದೇ ರೀತಿಯಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಕಾಣಿಸ್ಬೇಕಲ್ವ ನಾವು ಮಾಡುವಂಥ ಕೆಲಸ, ಅದಕ್ಕೋಸ್ಕರ. ಸೊ ಇವಾಗ ಎಲ್ಲ ಆದಮೇಲೆ ಲಾಕ್ ಮೇಲೆ 2 ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಮಧ್ಯದಲ್ಲಿ ಲಾಕ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ 2 ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಮಧ್ಯಕ್ಕೆ ಬರುತ್ತೆ, 2 ಲಾಕ್ ಇರುತ್ತಲ್ಲ ಅದ್ರ ಮಧ್ಯಕ್ಕೆ ಲಾಕ್ ಬರುತ್ತೆ. ಈ ರೀತಿ ನಮಗೆ ಆರ್ಚ್ ಬರುತ್ತೆ. ಇದೇ ರೀತಿ ನಾವೆಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡಿದ್ದಾದಮೇಲೆ ಕುಚ್ಚುಗಳನ್ನ ಕಟ್ಕೋಬೇಕು. ನಾನಿವಾಗ ಸೆರಗು ಕಲ್ಲರಿಂದ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. 187 ದಾರ ತಗೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣ್ಣಿನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕುಚ್ಚುಗಳನ್ನ ಕಟ್ಕೋಬೇಕು. ನಾನು ಎಕ್ಸ್ಟ್ರಾ ಥ್ರೆಡ್ ನೋಡಿ ಯಾವ ರೀತಿ ಅದರೊಳಗೆ ಸೇರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಎಡ್ಜ್ಗೆ ಹೋಗ್ಬಿಟ್ಟಿದೆ. ಈ ರೀತಿ ನೀವು ಆ ಎಕ್ಸ್ಟ್ರಾ ಥ್ರೆಡ್ ಗಂಟು ಹಾಕ್ಕೊಂಡಿರೋದನ್ನ ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಲ್ಲ ಯಾವಾಗಲೂ. ನೋಡಿ, ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದನ್ನು ನೀಟಾಗಿ ಕಟ್ಕೋಬೇಕಾಗುತ್ತೆ. ಜರಿ ದಾರದಿಂದ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರ ಹಾಕಿಟ್ಕೊಂಡು ಅದನ್ನು ಕಟ್ತಾ ಇದ್ದೀನಿ. ನೀಟಾಗಿ ಜರಿ ದಾರನ 1-2 ರೌಂಡ್ ಸುತ್ಕೊಳ್ಳಿ. ಆಮೇಲೆ ಈ ಥ್ರೆಡ್ನ ಬ್ಯಾಕ್ ಸೈಡಿಗೆ ಕೂರಿಸ್ಕೊಂಬಿಡಿ. ಥ್ರೆಡ್ಡು ಮುಂದೆ ಕಾಣಿಸ್ಬಾರ್ದು, ಏಕೆಂದರೆ ಬೇರೆ ಕಲರ್ ಇದೆಯಲ್ಲ, ಹಾಗಾಗಿ ಥ್ರೆಡ್ನ ಬ್ಯಾಕ್ ಸೈಡಿಗೆ ಕೂರಿಸ್ಕೊಂಡು 1-2-3 ಸೆರಗುಂಟಿಗೆ ಥರ ಹಾಕ್ಕೊಂಡು ಕುಚ್ಚನ್ನ ಟೈಟಾಗಿ ಕಟ್ಕೋಬೇಕಾಗುತ್ತೆ ನೀಟಾಗಿ. ಮತ್ತು ನೀವು ಕುಚ್ಚು ಕಟ್ಟೋದಕ್ಕೆ ಮುಂಚೆ ಸ್ವಲ್ಪ ಐರನಿಂಗ್ ಮಾಡ್ಕೊಳ್ಳಿ. ಐರನ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಟಿದ್ರೆ ಕುಚ್ಚು ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಜರಿ ದಾರದೊಳಗಡೆಯಿಂದ ಗಂಟು ಹಾಕಿರ್ತೀವಲ್ಲ, ಆ ಗಂಟು ಒಳಗಡೆಯಿಂದ ಜರಿ ದಾರನ ಕೆಳಗೆತ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಕುಚ್ಚನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಆರ್ಚ್ ಲೆವೆಲಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ನಾನು 4 ಚೈನ್ ಗ್ಯಾಪ್ ಮಧ್ಯದಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅಲ್ಲೆಲ್ಲ ಕುಚ್ಚು ಒಂದೇ ಕಲರಲ್ಲಿ ಕಟ್ತಾ ಇದ್ದೀನಿ. ಇದೇನು ಕಲರ್ ಕಾಂಬಿನೇಷನ್ ಮಲ್ಟಿ ಕಲರ್ ಏನು ಇರಲಿಲ್ಲ. ಕಲರ್ ಕಾಂಬಿನೇಷನ್ನು ಗೋಲ್ಡ್ ಕಲರ್ ಆಲ್ರೆಡಿ ಬೀಡ್ಸ್ನ ಯೂಸ್ ಮಾಡಿರೋದ್ರಿಂದ ಸ್ಯಾರಿ ಕಲರಲ್ಲಿ ನಾನು ಎಣ್ಕೊಂಡಿದ್ದೀನಿ. ಆಮೇಲೆ ಸೆರಗು ಕಲ್ಲರಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಒಂದೇ ಲೆವೆಲಿಗೆ ನೀಟಾಗಿ ಕಟ್ಕೊಳ್ಳಿ. ಗಂಟೆಲ್ಲ ಆದಮೇಲೆ ಆ ಗಂಟೊಳಗಡೆಯಿಂದ ನೀಡಲ್ನ ಕೆಳಗೆತ್ಕೊಳ್ಳಿ. ಮತ್ತು ಎಲ್ಲನೂ ಒಂದೇ ಸಮನಾಗಿ ಕಟ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಎಲ್ಲ ಆದಮೇಲೆ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. 2 ಸ್ಟೆಪ್ಪಲ್ಲಿ ಒಂದು ಸೂಪರ್ ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಇದೆ ಫೈನಲ್ ಲುಕ್ಕು. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.